ಸಿ ಅವರು ಕೇಳತ್ತ ತಪ್ಪಿಲ್ಲ. ಅವರು ಜನಸಂಖ್ಯೆ ಆಧಾರದ ಮೇಲೆ ಕೇಳ್ತಾ ಇದ್ದಾರೆ. ಅವ್ರದ್ದು ಯಾವ ಥರದ ತಪ್ಪೂ ಇಲ್ಲ. ಮುಂಚಿತವಾಗಿ ಮಲ್ಲಿಕಾರ್ಜುನ್ ಹತ್ರ ಚರ್ಚೆ ಮಾಡಿದ್ರೆ ಮಲ್ಲಿಕಾರ್ಜುನ್ ನೆನೆನೂ ಅವ್ರು ಹೇಳಿದ್ರು, ಬೇಕಾದ್ರೆ ಇವತ್ತು ನಾನು ವಿಡ್ರಾ ಮಾಡ್ತೀನಿ, ನಾನು ದಿನಾಂಕಕ್ಕೋಸ್ಕರ ನಮ್ಮ ಫ್ಯಾಮಿಲಿ ಮೆಂಬರ್ಸು ಮುಹೂರ್ತ ಚೆನ್ನಾಗಿದೆ ಅಂತೇಳಿ ಅವ್ರಿಗೆ ನಂಬಿಕೆ ಇದೆ. ನಾವೆಂಗೆ ನಂಬ್ತೀವಿ ಅವ್ರಿಗೂ ನಂಬಿಕೆ ಇದೆ. ಸೊ ಅದಕ್ಕೆ ಅವರು ಮಾಡಿದ್ದಾರೆ. ಬೇಕಾದ್ರೆ ನಾನು ಇವತ್ತು ವಿಡ್ರಾ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಅಂತ ಅವರು ಕೂಡ ಒಮ್ಮತವನ್ನು ವ್ಯಕ್ತಪಡಿಸಿದ್ರು. ಅವ್ರಿಗೂ ಕೂಡ ಹೇಳಿದ್ರು, ಪಕ್ಷ ಏನು ಹೇಳ್ತದೆ ಆ ರೀತಿ ಕೇಳ್ತೀವಿ ಅಂತ. ನಾವೇ ಬಲವಂತವಾಗಿ ಅವರ ತಾಯಿಗೆ, ಸಮರ್ಥವ್ರ ತಾಯಿಗೆ ನಾವು ನಿಲ್ಲಿಸಿದ್ದು. ಅವ್ರೇನು ಇಷ್ಟ ಇರಲಿಲ್ಲ. ನಾನೇ ಖುದ್ದಾಗೆ ಹೆಣ್ಮಗಳ ಹತ್ರ ಮಾತಾಡಿ, MLAಗಳ ಹತ್ರ ಮಾತಾಡಿ, ಈತನಿಗೂ ಇಷ್ಟ ಇರಲಿಲ್ಲ, ನಾವೇ ಒಪ್ಪಿಸಿದ್ದು. ಶಿ ವಾಸ್ ಎನ್ ಹೌಸ್ ವೈಫ್, ಬಟ್ ಶಿ ಇಸ್ ಡೂಯಿಂಗ್ ಗುಡ್ ಇನ್ ದಿ ಪಾರ್ಲಿಮೆಂಟ್ ಆಲ್ಸೋ. ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿಯಾಗಿ ಬೆಳೀತಾ ಇದ್ದಾರೆ. ಸಿ ಕೇಳ್ತಾರೆ, ಪಕ್ಷ ಏನು ಹೇಳ್ತದೆ ಅದಕ್ಕೆ ನಾವೆಲ್ಲ, ಇವರು ಒಪ್ಕೊಳ್ತಾರೆ, ಇವರು ಬದ್ಧರಾಗಿದ್ದಾರೆ, ನಾನು ಬದ್ಧರಾಗಿದ್ದೀನಿ. ನನಗೂ ಕನಕಪುರದಲ್ಲಿ ನಿಲ್ಬೇಡ ಅಂದ್ರೆ ನಾನು ನಿಲ್ಲಲ್ಲ, ಇವರು ನಿಲ್ಲಲ್ಲ ಅಂದ್ರೆ ನಿಲ್ಲೋದಿಲ್ಲ. ಅಲ್ಪಸಂಖ್ಯಾತರ ನಾಯಕರು ಕೇಳಿದ್ರು ಸರ್, ಟಿಕೆಟ್ ಕೇಳಿರುವಂತ ಕಾರಣಕ್ಕಾಗಿ ಅಲ್ಲಿ ಸ್ಥಳೀಯವಾಗಿ ಒಂದು ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಗೊಂದಲ ಇತ್ತು ಸರ್. ಈಗ ಆ ಗೊಂದಲನ ಸರಿಪಡಿಸಪ್ಪ, ಎಲ್ಲ ಆಸೆ ಪಡೋದು ಚುನಾವಣೆ ಮುಂಚಿತವಾಗಿ. ಈಗ ಮೇಟಿಯವ್ರ ಮಕ್ಕಳಲ್ಲೇ ನಾನು ಮಲ್ಲಿಕಾರ್ಜುನ್ ಕೊಡಬೇಕು ಅಂತ ನನ್ನ ಆಸೆ ಇತ್ತು. ಕೆಲವರು ರೂರಲಲ್ಲಿ ಮಗಳು ಕೇಳಿದ್ರು, ಒಬ್ಬ ಹೆಣ್ಮಗಳು ZP ಪ್ರೆಸಿಡೆಂಟ್ ಇದ್ರು, ಇನ್ನೊಂದು ಹೆಣ್ಮಗಳು ಕೇಳಿದ್ರು, 4 ಜನನು ಕೇಳಿದ್ರು. ಒಂದು ಕುಟುಂಬದಲ್ಲೇ ಆ ರೀತಿ ಆಸೆ ಇರುವಾಗ ಬೇರೆಯವರು ಕೂಡ ಅಪ್ಲೈ ಮಾಡ್ತಾರೆ. ನಮ್ಮಲ್ಲೂ ಕೂಡ ಬೇರೆ ಬೇರೆ ಹೆಸರುಗಳು ಕೂಡ ಬಂದಿತ್ತು ಬಾಗಲಕೋಟೆಗೆ. ಸರ್, ಈಗ ಬಂಡಾಯವಾಗಿ